ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇದು ರಶ್ಮಿಸ್ ಬ್ಲಾಗ್ಸ್. ಇವತ್ತಿನ ದಿನ ನಂದು ಮದುವೆ ಆಲ್ಬಮ್ ನಾನು ತೋರಿಸ್ಬೇಕಂತ ಇದ್ದೀನಿ. ಇವತ್ತಿಂದ ನಮ್ಮ ಅಮ್ಮನ ಮದುವೆ ಫೋಟೋ ತೋರಿಸ್ತಿದ್ದೀವಿ. ಇಲ್ಲ ಆಲ್ಬಮ್ ತಗೊಂಡಿದ್ದೀವಿ. ಓಹೋ, ಹಾಂ. ನನ್ನ ವಾಯ್ಸ್ ಬಿದ್ದೋಗಿದೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಮಾತಾಡೋದು ಕ್ಲಿಯರ್ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೂ ಮಾತಾಡ್ತಿದ್ದೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಯಿಂದ ಐತೆ ಆಯ್ತಾ. ಓಕೆ ಫ್ರೆಂಡ್ಸ್, ಇವಾಗ ಆಲ್ಬಮ್ ನೋಡೋಣ ಬನ್ನಿ. ಯಾಕೆ ಟೆರೆಸಲ್ಲಿ ಬಂದು ವಿಡಿಯೋ ಮಾಡ್ತಿದ್ದೀವಿ ಅಂದರೆ, ನಮ್ಮ ಅಣ್ಣನ ಮಕ್ಕಳು ಎಲ್ಲ ಸಣ್ಣ ಸಣ್ಣರಿದ್ದಾರೆ. ಆಲ್ಬಮ್ ಎಲ್ಲ ಕಿತ್ತಾಕ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೆರೆಸಲ್ಲಿ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ ನನ್ನಮ್ಮ ಫೋಟೋ ತೋರಿಸ್ತಾ ಹೋಗ್ತಾಳೆ. ರೆಡಿನಾ ಮಗರ? ಓಕೆ. ಇದು 16th ಜೂನ್ 2017 ನಮ್ಮ ಮದುವೆ ಆಗಿದ್ದು. ಇದೇನು ಅಂತ ಹೇಳ್ತೀರಾ? ಇದು ನನ್ನ ಗಂಡ. ಅದು ರಶ್ಮಿ ಕರೆಕ್ಟು. ಓ, ನನಗೆ ಮಾತಾಡೋಕ್ಕೆ ಬಿಡಲ್ಲ ನನ್ನ ಮಗಳು. ಓಕೆ, ಇದು ನನ್ನ ಗಂಡನ ಮನೇಲಿರೋ ಶಾಸ್ತ್ರ ಇದು. ಹಾಗೆ ಇದು ರಶ್ಮಿ ಮನೋಜ್. ಇವಾಗ ಒಂದೊಂದು ಫೋಟೋ ತೆಗಿತಾ ಹೋಗಮ್ಮ. ಇಲ್ಲಿ ನೋಡಿ ಫ್ರೆಂಡ್ಸ್, ಖಾಲಿ ಪೇಜಸ್ ಐತೆ. ಹಾಂ, ತಡಿ ತೋರ್ಸೋಣ. ಬಿಸಿಲೈತೆಲ್ಲ ಸ್ವಲ್ಪ ಕಾಣಿಸಲ್ಲ. ತುಂಬ ಬಿಸಿಲಿದೆ. ಇದು ನೋಡಿ ಫ್ರೆಂಡ್ಸ್, ನಾನು ಇಟ್ಕೊಂಡು ತಡಿ, ನೀ ಶೇಕ್ ಮಾಡ್ತೀವಿ ಹಂಗಲ್ಲ, ಹೆಂಗಿರಲಿ ನೋಡಿ ಫ್ರೆಂಡ್ಸ್. ಹಂಗಲ್ಲ, ನಾನು ಹಿಂಗೆ ಇಟ್ಕೊಂತೇನೆ ಗಟ್ಟೆ. ಹಂಗಲ್ಲ, ಫುಲ್ ತೆಗಿಬಿಡ. ಇಷ್ಟು ನನಗೆ ಮಾತಾಡೋ ಬಿಡ್ಬೇಕು ಬಂಗ್ರೆ, ನಿಂಗೆ ಎಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಮನೇಲಿ ತೆಗ್ದಿರೋ ಫೋಟೋ. ಇದು ನಮ್ಮ ಪಪ್ಪನ ದೊಡ್ಡ ಅಕ್ಕನ ಮಗ. ಇವರು ಸಂಜು ಅಣ್ಣ ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪನ ಅಕ್ಕ ಇವರು ಅಕ್ಕಯ್ಯ ಆಂಟಿ ಅಂತ ಹೇಳ್ಬಿಟ್ಟು. ನಮ್ಮ ಪಪ್ಪನ ಅಕ್ಕ ಇನ್ನೊಬ್ರು ಅಕ್ಕ ಇದ್ದಾರೆ, ಅವರ ಮಗ ಸಮೀರಣ್ಣ ಅಂತ ಹೇಳ್ಬಿಟ್ಟು. ಇವ್ರ ಮಗಳು ಇವರು ನಂದಿನಿ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಗನಿಗೆ ಇವ್ರಿಗೆ ಕೊಟ್ಟಿದ್ದು. ನಮ್ಮ ಪಪ್ಪನ ಅಕ್ಕನ ಮಕ್ಕಳಿಗೇ ಕೊಟ್ಟಿರೋದು. ಹಾಗೆ ಇದು ನಮ್ಮ ದೇವರು. ಇದು ನನಗೆ ಚೌಟ್ರಿಗೆ ನಾಳೆ ಮದುವೆ ಅಂದರೆ ಇವತ್ತಿನ ದಿನ ನಾವು ಚೌಟ್ರಿಯಲ್ಲಿ ಉಳಿಯೋಕ್ಕಂತ ಹೋದವಾಗ ಆ ದಿನ ಇದು ತೆಗ್ದಿರೋ ಪಿಕ್. ಇದು ಶೇಕ್ ಮಾಡಬೇಡ. ಇದು ನಮ್ಮ ಫ್ಯಾಮಿಲಿ ಫೋಟೋಸ್. ಇದು ನಮ್ಮ ಪಪ್ಪಿ ಅಕ್ಕ, ನಮ್ಮ ದೊಡ್ಡಪ್ಪನ ಮಗಳು. ಇದು ನಮ್ಮ ಅತ್ತೆ ಮಗ ಸಮೀರಣ್ಣ, ನಮ್ಮ ಅತ್ತೆ ಮಗ ಸಂಜು ಅಣ್ಣ. ನಮ್ಮ ಅಕ್ಕ ಅಂದರೆ ನಮ್ಮ ಪಪ್ಪನ ಅಕ್ಕನ ಮಗಳು. ನಮಗೆ ರಿಲೇಷನಲ್ಲೇ ಇವ್ರಿಗೆ ಮದುವೆ ಆಗಿರೋದು. ನಮ್ಮ ದೊಡ್ಡಪ್ಪನ ಮಗನಿಗೆ ಕೊಟ್ಟಿರೋದು. ನಮ್ಮ ಅತ್ತೆ ಮಗಳಿಗೆ ನಮ್ಮ ದೊಡ್ಡಪ್ಪನ ಮಗನಿಗೆ ಕೊಟ್ಟಿರೋದು ಇವರಿಗೆ. ಅವ್ರು ಮೆಡ್ರಾಸಲ್ಲಿದ್ದಾರೆ. ಇವರು ನಮ್ಮ ಪೂನಾ ಬಾಬು ಅಂಕಲ್ಲು, ಪೂನಾದಲ್ಲಿದ್ದಾರೆ ಇವರು. ನಮ್ಮ ವಿವೇಕ್ ಅಂಕಲ್ಲ ಹೆಂಡ್ತಿ ಇವರು. ಮತ್ತು ನಮ್ಮಮ್ಮ ಇವರು ನಮ್ಮ ದೊಡ್ಡಮ್ಮ ಇವರು. ರಾಣಿ ಅಕ್ಕ, ಅಪ್ಪಿ, ಐಶು ಅಕ್ಕೆ ಹೆಂಡ್ತಿ. ಇದು ರಶ್ಮಿ. ಇಲ್ಲಿ ಪಪ್ಪಿ ಅಕ್ಕ. ಇದು ಪಪ್ಪಿ ಅಕ್ಕ. ಇದು ನಮ್ಮಮ್ಮ. ಇದು ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಅಮ್ಮ ಮೆಹಂದಿ ಬಿಡಿಸ್ಕೊಂಡಿದ್ದಾರೆ ಚೆನ್ನಾಗಿ. ಇದು ನಾನು. ಎಷ್ಟು ಚೆನ್ನಾಗಿ ಫೋಟೋಸ್ ಕೊಡ್ತೆ. ಓಹೋ, ಇದು ನಾನೇ ಮಾಡ್ಕೊಂಡಿದ್ದೆ ಮೇಕಪ್, ಯಾರೂ ಮಾಡಿಲ್ಲ. ಹೆಂಗೆಂಗೋ ಬಂದಿದೆ, ಪರವಾಗಿಲ್ಲ. ಇಲ್ಲಿ ಪಪ್ಪಿ ಅಕ್ಕ ಅಂತ. ಪಪ್ಪಿ ಅಕ್ಕ ಪಕ್ಕದಲ್ಲ. ಪಪ್ಪಿ ಅಕ್ಕ ತೋರಿಸು, ಕೈ ಹಿಡಿಯಲ್ಲಿ. ನನಗೆ ದೊಡ್ಡಮ್ಮ ಆಗ್ತಾರೆ, ದೊಡ್ಡಮ್ಮ ಆಗ್ತಾರೆ. ಹಾಂ, ಇದು ನಮ್ಮ ರಾಣಿ ಅಕ್ಕ. ಇದು ನಮ್ಮ ರಾಣಿ ಅಕ್ಕ. ಇದು ನಮ್ಮ ನಂದಿನಿ ಅಕ್ಕ. ನಂದಿನಿ ಅಕ್ಕ. ಹಾಂ, ಮತ್ತೆ ಅಪ್ಪಿ ಅಕ್ಕ. ಅಪ್ಪಿ ಅಕ್ಕ. ಅಪ್ಪಿ ಅಕ್ಕ. ಐಶು ಅಕ್ಕ. ಸೂರಜಣ್ಣ. ಭೂಷಣಣ್ಣ. ನಂದಿನಿ ಮಾಮಿ. ನಮ್ಮಮ್ಮ. ಇದು ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಇರು. ಮತ್ತು ನಮ್ಮ ಐಶು ಅಪ್ಪಿ. ನೋಡಿ ನಮ್ಮ ಅದ್ಯಾರು ಮಾಮ? ಅಜ್ಜಿ, ನಮ್ಮ
ನಮ್ಮಮ್ಮ ಇದು ನಮ್ಮ ಮಾಮ ಹ್ಞೂ ಪಕ್ಕದ ಫೋಟೋ ಯಾವ್ದಿದ ಹ್ಞೂ ಮೇಲೆ ಹ್ಞೂ ಇದು ಗೊತ್ತಿಲ್ಲ. ಬಾಬು ಅಂಕಲ್ ಅವರು ನಮ್ಮ ಮುನ್ನಣ್ಣ ಬೆರಳಿಡ್ತಾ ಹೋಗಿಗೆ ಮುನ್ನಣ್ಣ ನಮ್ಮ ಪಪ್ಪ ನಮ್ಮ ನಂದಿನಿ ಅಕ್ಕ ನಾನು ಪಪ್ಪಿ ಅಕ್ಕ ನಮ್ಮಮ್ಮ ಸಮೀರಣ್ಣ ಎತ್ತು ಹಂಗೆ ಫೋಟೋದ ಮೇಲೆ ಕೈ ಇಡಬಾರ್ದು. ನೋಡಿ ನಮ್ಮ ಹೊರಡೋ ಟೈಮಲ್ಲಿ ಮನೆಯಿಂದ ಹೊರಡೋ ಟೈಮಲ್ಲಿ ಇದೊಂದು ಪಿಕ್ ತೆಗ್ದಿದ್ದು. ಇದು ನಮ್ಮ ಮನೆ ಅಷ್ಟೇ. ಡಾರ್ಕ್ ಆಗಿ ಬಂದೈತಿ ಹ್ಞೂ ಯಾವುದು ಇದು ಸ್ವಲ್ಪ ಡಾರ್ಕ್ ಆಗಿ ಬಂದೈತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಅಮ್ಮ ಇಲ್ಲಿ ಡಾರ್ಕ್ ಆಗಿ ಬಂದೈತೆ. ಅದು ನಮ್ಮ ಮಾಮ ಫ್ರೆಂಡ್ ಕಾರ್ ಇದು. ಹ್ಞೂ ಇದು ಅವಾಗ ನಾವು ಹೋಗೋ ಟೈಮಿಗೆ ಇಲ್ಲಿ ಕಾರ್ ಮೇಲೆ ಕುತ್ಕೊಂಡು ಹೋಗ್ತಿದ್ವಿ. ಹೌದಾ ನಿಂಗೆ ಹೆಂಗೆ ಗೊತ್ತು? ಗೊತ್ತಾ ಹೇಗೆ ಗೊತ್ತು? ನಾನು ಹೇಳಿದ್ದ ಆಯ್ತು ಬಿಡು. ಇವತ್ತು ನಾಳೆ ಮದುವೆ ಅಂದರೆ ಇವತ್ತಿನ ದಿನ ನಾವು ಚೌಟ್ರಿಗೆ ಹೋಗೋ ಟೈಮಲ್ಲಿ ತೆಗ್ದಿರೋ ಪಿಕ್ಕಿದು. ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಆರಾಮ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಪುಣ್ಯ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿದ್ದಾರೆ ಅಂದಿಲ್ಲಲ್ಲ. ಇದು ನನ್ನ ಗಂಡ ಚೌಟ್ರಿಗೆ ಬರೋ ಟೈಮಲ್ಲಿ ತೆಗ್ದಿರೋ ಪಿಕ್. ಅವರಿಗೆ ನನ್ನ ಅಣ್ಣ ವೆಲ್ಕಮ್ ಮಾಡ್ತಿದ್ದಾರೆ. ಎಲ್ಲದಕ್ಕೂ ಮೂರಲ್ಲ ಇದು ಚೆನ್ನಾಗಿದೆ. ಹಾಂ ಮೂರದ ಮೇಲೂ ಅದೇ ಕುಂಕುಮ ಹ್ಞೂ ನನ್ನ ಕೊಡ್ತಿದ್ದಾರೆ. ಇದು ಮಾತ್ರ ಕಾಮಿಡಿ ಪಿಕ್ ಇದು. ಇದು ಹೇಗಿದೆ ನೋಡಿ ನಮ್ಮ ಅಣ್ಣನ ಪೋಸ್ ನೋಡ್ರಿ ಇಲ್ಲಿ. ತಲೆ ಮೇಲೆ ಹಾಕ್ಲಾ ಅನ್ನಂಗೆ ಐತೆ ಕಾಯಿ. ಇವ್ರು ನೋಡು ಹೇಗೆ ನೋಡ್ತಾ ಇದ್ದಾರೆ ಕಳ್ಳನ ಥರ. ನೋಡಿ ಫ್ರೆಂಡ್ಸ್ ಚೋಟಿಗೆ ಬರೋ ಟೈಮಲ್ಲಿ ಇವ್ರಿಗೆಲ್ಲ ಆರತಿ ಎಲ್ಲ ತೆಗೆದ್ಬಿಟ್ಟು ತೆಗ್ದಿರೋ ಪಿಕ್ ಇದೆಲ್ಲ. ಇದೆಲ್ಲ ಅವ್ರು ಕೊಟ್ಟಿದ್ದು ನಮಗೆ. ಯಾರು ಕೊಟ್ಟಿದೆ? ಇಟ್ಟಿದ್ ಕಣೆ ನಾವೇ. ಕೊಟ್ಟಿಲ್ಲ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ತೋರಿಸಿದ ಅಪ್ಪ ಕಡೆ ಇಲ್ಲಿದ್ದಾರೆ. ನಮ್ಮ ಅಪ್ಪ ಇಲ್ಲಿದ್ದಾರೆ. ಇದರಲ್ಲೊಂದಲ್ಲ ಒಂದಿಷ್ಟು ಮುಖಗಳಿದೆ. ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ. ಫ್ರೆಂಡ್ಸ್ ನನ್ನ ಮೇಕಪ್ ಹಾಳು ಮಾಡಿದವಳೆ ಇವಳು. ನಂಗೆ ಇಷ್ಟ ಇಲ್ಲ ಇವ್ರದ್ದು ಬಗ್ಗೆ ಎಲ್ಲ ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಕೆಲವೊಂದು ಫೋಟೋ ನಾನು ಯಾವ್ದ್ರ ಬಗ್ಗೆನೂ ಹೇಳಲ್ಲ, ಕರೆಕ್ಟಾಗಿ ನಾನು ತೋರಿಸೋದು ಇಲ್ಲ. ಹೆಂಗ ಮಾತಾಡ್ತಿದ ಈ ಅಂತ. ಈ ಟೈಮಲ್ಲಿ ಇದು ಇವತ್ತು ಹೋಗಿದ್ವಿ ಚೌಟ್ರಿಗೆ. ಆ ಟೈಮಲ್ಲಿ ಒಂದು ಸ್ಯಾರಿ ಚೇಂಜ್ ಮಾಡಿದ್ವಿ ರಿಸೆಪ್ಷನಿಗೆ ಅಂತ ಹೇಳ್ಬಿಟ್ಟು. ನನ್ನ ಮೇಕಪ್ಪೇ ಒರೆಸಿಟ್ಟು ಗಲೀಜಾಗಿ ಮಾಡಿಟ್ಟವಳೆ. ಇಲ್ಲೊಬ್ಳಿದ್ದಾಳೆ, ಇವಳು ಕೈ ತೋರಿಸ್ಬಿಡ ಬಿಡು. ಅದಕ್ಕೆ ಕೆಲವ್ರನ್ನ ತೋರ್ಸೋದಕ್ಕೆ ನನಗೆ ಇಷ್ಟ ಆಗಲ್ಲ. ಅಜ್ಜಿ ಕರ್ಕೊಂಡ್ಬಿಡ್ಲ ತೆಗಿ. ನೋಡಿ ಫ್ರೆಂಡ್ಸ್ ಹೊಟ್ಟೆ ಕಿಚ್ಚಿಂದ ಸಾಯ್ತಾ ಇರ್ತಾರೆ ಕೆಲವರೆಲ್ಲ, ಏನೂ ಮಾಡೋದಕ್ಕಾಗಲ್ಲ. ಅವಾಗ ನಮ್ಮಮ್ಮ ಚೆನ್ನಾಗಿದ್ರು, ಇವಾಗ ಏನು ಚೆನ್ನಾಗಿಲ್ಲ. ನನಗೆ ಚೆನ್ನಾಗಿಲ್ವಾ? ಹೋಗ್ಲಿ ಬಿಡು ನನಗೆ. ಫಸ್ಟ್ ನೋಡು ಇದು ಮತ್ತು ಇದು ನೋಡು. ಹೌದಾ? ನಮ್ಮಮ್ಮ ಫಸ್ಟ್ ಸೀರೆ ಇಟ್ಕೊಂತಿದ್ರು, ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮುಖ ಹೇಗೆ ಅಸಹ್ಯವಾಗಿ ಮಾಡಿಟ್ಟಿದ್ದಾರೆ. ಮೇಕಪ್ಪಲ್ಲಿ ಒರೆಸಿ ಮಾಡಿ ಗಲೀಜಾಗಿ ಮಾಡಿಟ್ಟಿದ್ದಾರೆ. ಇವಳೆ ಇಲ್ಲಿ ನೋಡಿ ಮದುಮಗಳಾಗಿ ನನ್ನ ಮೇಕಪ್ ಹಾಳು ಮಾಡಿಬಿಟ್ಟು ಇವಳು ಮದುಮಗಳಾಗಿ ನಿಂತಿದ್ದಾಳೆ ಇಲ್ಲಿ ನೋಡಿ ಹೇಗಿದೆ ಮೇಕಪ್ ಅವಳದು. ಅವ್ಳು ಮಾತ್ರ ಚೆನ್ನಾಗಿ ಮಾಡ್ಕೊತಾರೆ. ನೀ ಸುಮ್ಮನೆ ಇರಲಿ. ಕೆಲವ್ರದ್ದೆಲ್ಲ ಹೇಳೋದಕ್ಕೆ ನಮಗೆ ಇಷ್ಟ ಇಲ್ಲ. ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ನನ್ನ ಮೇಕಪ್ ಒರೆಸಿರೋದಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಸುಮ್ಮನಿರಮ್ಮು. ಇಲ್ಲಿ ನೋಡಿ ಇಲ್ಲಿ ಹೇಗೆ ಮೇಕಪ್ಪೆಲ್ಲ ಒರೆಸಿಟ್ಟು ಹೇಗೆ ಮಾಡಿಟ್ಟಿದ್ದಾರೆ ನೋಡಿ. ಅದು ಗಲೀಜಾಗಿ ತುಂಬ ಅಸಹ್ಯವಾಗಿ ಫೋಟೋದಲ್ಲಿ ಬಿದ್ದಿದೆ. ಅದು ಬಂದರೆ ಕರ್ಶಿಪ್ ತೊಗೊಂಡ್ಬಿಟ್ಟು ಫೇಸ್ ಒರ್ಸೋಕ್ಕೆ ಶುರು ಮಾಡಿಬಿಟ್ರು ಈ ಅಮ್ಮ. ಇದು ನನ್ನ ಗಂಡನ ಮನೆ ರಿಸೆಪ್ಷನ್ ಪಿಕ್. ಇದು ಅಷ್ಟೇ ನನ್ನ ಗಂಡನ ಮನೆ ರಿಸೆಪ್ಷನ್ ಪಿಕ್. ಹಾಂ, ಇದು ಇಲ್ಲಿ ನೋಡಿ ಗೊತ್ತಾಗುತ್ತೆ ನೋಡಿ. ಇದರಲ್ಲಿ ಹಿಂಗೆ ಮೇಕಪ್ ಒರೆಸಿಟ್ಟು ಎಷ್ಟು ಅಸಹ್ಯ ಮಾಡಿಟ್ಟಿದ್ದಾರೆ ಕಾಣುತ್ತಾ? ಹೆಂಗೆ ಒರೆಸಿದ್ದಾರೆ ಅಂದರೆ ಈ ಸೈಡ್ ಒರೆಸಿ ಇಲ್ಲಿದ್ದಿಷ್ಟು ಒರೆಸಿ ಸುಮ್ಮನೆ ಆಗಿರೋದು. ಕೆಟ್ಟಾಗಿ ಬಂದಿದೆ. ನನ್ನ ಗಂಡ ನನಗೆ ರಿಂಗ್ ಹಾಕ್ತಾ ಇರೋದು ಎಂಗೇಜ್ಮೆಂಟ್ ಅದೈತೆ ದಿನ. ಎಂಗೇಜ್ಮೆಂಟ್ ಹಾರ ಹಾಕ್ತಾ ಇರೋದು ಪಿಕ್ ಇದು. ನಾನು ಅವ್ರಿಗೆ ರಿಂಗ್ ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ.
ರಿಂಗ್ ಹಾಕಿದ್ಮೇಲೆ ಬಾಯಿಗೆ ಸ್ವೀಟ್ ಹಾಕಬೇಕು. ಸಕ್ಕರೆ ಹಾಕ್ತಾಯಿದ್ದೀನಿ ಅಂತ ಕಳೆದಿದ್ದಾರೆ ಅವರು. ನನಗೂ ಸಕ್ಕರೆ ಹಾಕ್ತಾಯಿದ್ದಾರೆ. ನಡಿ ನಡಿ ಮದ್ವೆ ಪುಟ್ಟ. ಮಾರನೇ ಫೋಟೋ ಇದು. ಬ್ಯಾಂಡೇಜ್ ಅಲ್ಲೇ ಇದು. ಅದೇನೋ ಕಟ್ಟಿದ್ರಪ್ಪ. ಅಜ್ಜಿ ಬಂದಿದ್ದು. ಅಜ್ಜಿ ಇಲ್ಲಿಗೆ. ಅಜ್ಜಿ ಕರಿ ಒಂಚೂರು ಬೇಗ. ಕರಿ ಅಜ್ಜಿ ಕರಿ ಸ್ವಲ್ಪ ಬೇಗ. ಇವರೇ ಅತ್ತೆ ಮಾಮ. ನೀ ಸುಮ್ಮನೆ ಇರ್ಬೇಕಮ್ಮ, ಏನೇನೋ ಮಾತಾಡ್ಬೇಡ. ಇದರಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ನಾನು. ಒಂದೆಷ್ಟು ಜನನ ಕೆಲವ್ರನ್ನ ತೋರಿಸಲ್ಲ, ನನಗಿಷ್ಟ ಇಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಇದರಲ್ಲಿ ನಂದಿನಿ ಅಕ್ಕ, ಕೆ ಆಂಟಿ, ಐಶು, ನಾನು, ನನ್ನ ಗಂಡ, ಸಮೀರಣ್ಣ, ಮುನ್ನಣ್ಣ, ಸಂಜು ಅಣ್ಣ, ಭೂಷಣ್, ಸುರಾಜ್. ಇದು ನಮ್ಮ ಪಕ್ಕದ ಮನೆ ಆಂಟಿ ಶಾಂತ ಆಂಟಿ, ಸಾವಿತ್ರ ಆಂಟಿ, ನಮ್ಮ ಶಾಲು, ನಮ್ಮ ಸ್ವಪ್ನಕ್ಕ ಎಲ್ಲ ನಮ್ಮನೆ ಅಮ್ಮನ ಮನೆ ಪಕ್ಕದಲ್ಲಿರೋರು ಇವರೆಲ್ಲ. ಇವರು ನನ್ನ ಗಂಡನ ಮನೆ ರಿಲೇಷನ್. ಇವರು ಮಮತಕ್ಕ, ಇವ್ರ ಕವಿತಕ್ಕನ ಮಗಳು, ಇವ್ರ ಕವಿತಕ್ಕ, ಇವ್ರ ಮಗಳು. ಇದು ಅಷ್ಟೇ ಪಪ್ಪಿ ಅಕ್ಕ, ಶುಕು ಆಂಟಿ, ಅಲ್ಲ ಇವರೇನು ಕಾಂಚನ ಆಂಟಿ, ಅಕ್ಕೆ ಆಂಟಿ, ನಾನು, ನಮ್ಮ ದುಡುಮ, ಪಪ್ಪ, ಬಾಬು ಅಂಕಲ್. ಇದು ಮಾಲತಿ ಆಂಟಿ ಮಗಳು, ನಮ್ಮ ಟೀಚರ್ ಮಾಲತಿ ಆಂಟಿ, ನಮ್ಮ ಸರೀಫ್ ಆಂಟಿ. ಇವರೆಲ್ಲ ನಮ್ಮ ತುಂಬ ಕ್ಲೋಸ್. ಇವರೆಲ್ಲ ಕ್ಲೋಸ್. ನಮ್ಮ ಲತಾ ಅತ್ತೆ, ನಾನು, ನನ್ನ ಗಂಡ, ನನ್ನ ಮಾವನ ಅಕ್ಕ, ಇವರು ಅಕ್ಕನ ಮಗಳು. ಇವ್ರು ಗೊತ್ತಿಲ್ಲ ನನಗೆ. ಹಾಂ, ಅದೇ ಅಕ್ಕನ ಮಗಳು. ಸಾರಿ, ನಮ್ಮ ಮಾವನ ಅಕ್ಕ. ಅದೇ ನಮ್ಮ ಮಾವ ಇಲ್ಲೇ ಇದ್ದಾರಲ್ಲ, ಇವ್ರ ಅಕ್ಕ. ಇವರೆಲ್ಲ ನಮ್ಮನೆ ಎದುರುಗಡೆಯವರು. ಇವ್ರು ಅಖಿಲಕ್ಕ ಅಂತ ಹೇಳ್ಬಿಟ್ಟು, ಅಖಿಲಕ್ಕನ ಮಗಳು ಇವರು. ಹಸ್ಬಂಟಿ ಮಗಳಿದು. ಇದ್ಯಾರು? ನಮ್ಮ ರಫೀಣನ ನಮ್ಮ ಮುತ್ತು ಅಣ್ಣನ ವೈಫ್ ಅವರು. ನಮ್ಮ ಅಮ್ಮನ ಕಡೆ ರಿಲೇಷನ್. ನಮ್ಮ ಊರ ಕಡೆಯವರು. ಊರ ಕಡೆ ಇರೋರು. ಯತೀಶ್ ಅಣ್ಣ, ಸುರೇಶ್, ಪ್ರಸಾದ್ ಅಣ್ಣ, ಇವ್ರ ವೈಫ್, ಇವರು ಪ್ರೀತಿ, ನಮ್ಮ ಪಪ್ಪ, ಅಪ್ಪಿ ದೊಡ್ಡಮ್ಮ. ಇವರು ನಮ್ಮನೆ ಎದುರುಗಡೆ ಇವರು. ನನ್ನ ಫ್ರೆಂಡ್ಸ್ ನನ್ನ ಜೂನಿಯರ್ಸ್. ನನ್ನ ಸುರೇಖಾ ಅಂತ ಫ್ರೆಂಡ್ ಇದ್ದಾಳೆ, ಅವಳ ತಂಗಿ ಇವಳು ಸುಮನ, ಇವಳು ಲಾಸ್ಟ್ ತಂಗಿ ಸುನೀತಾ. ತುಂಬ ಕ್ಲೋಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇವರಿಬ್ಬರು. ನನಗೆ ಹೊಡ್ಕೊತಿದ್ವಿ ಅಂದರೆ ಹಿಂಗೆ ಹೊಡ್ಕೊತಿರ್ಲಿಲ್ಲ ಆ ಟೈಮಲ್ಲಿ. ಸಣ್ಣಕ್ಕಿದ್ದವಾಗ ಕಲ್ಲಲ್ಲಿ ಹೊಡ್ಕೊಂಡಿದ್ದೀವಿ ನಾನು, ಇವಳು ಇವಳಕ್ಕ ಸುರೇಖಾ ಅಂತ ಇದ್ದಾಳೆ. ನಾವೆಲ್ಲರೂ. ಸುರೇಖಾ ಬಂದಿರಲಿಲ್ಲ ನನ್ನ ಮದುವೆಗೆ. ಇವ್ರ ಅಕ್ಕ ತಂಗಿಯರಿಬ್ಬರೇ ಬಂದಿದ್ದರು, ಸುಮನ, ಸುನಿ. ನಮ್ಮ ಲತಾ ಅತ್ತೆ. ಇವರು ಪಾಪ ನಂಗೆ ಗೊತ್ತು, ನಮ್ಮ ಗಂಡನ ಕಡೆ ರಿಲೇಷನ್ ಇವರನ್ನೆಲ್ಲ ನಾನು ಒಂದೊಂದು ಸತಿನೇ ನೋಡಿದ್ದು. ಆದರೂ ಒಂದೊಂದು ಸತಿ ನೋಡಿದಾಗ್ಲೂ ಇವರೆಲ್ಲ ನನಗೆ ತುಂಬ ಆಸೆ ಮಾಡಿದ್ದಾರೆ. ಚೆನ್ನಾಗಿ ಮಾತಾಡ್ತಾಯಿದ್ರು. ಇದು ನಮ್ಮ ಪಪ್ಪಿ ಅಕ್ಕ ಲತಾ ಅತ್ತೆ. ಈ ಲತಾ ಅತ್ತೆ ಅಂತೂ ನಾನು ತುಂಬ ಆಸೆ ಮಾಡ್ತಿದ್ರು ಮದುವೆ ಆದ ಈ ಚೌಟ್ರಿಗೆ ಬಂದವಾಗಲೇ. ನನ್ನ ಸೊಸೆ ಅಂತ ತುಂಬ ಆಸೆ ಮಾಡೋರು ಇವರು. ನನ್ನನ್ನು ತುಂಬ ಆಸೆ ಮಾಡ್ತಿದ್ರು. ನಂಗೆ ತುಂಬ ಇಷ್ಟ ಇವರು. ನೋಡಿ ಫ್ರೆಂಡ್ಸ್, ನನ್ನ ಮೇಕಪ್ ಹೇಗೆ ಹಾಳು ಮಾಡಿ ಇಟ್ಟಿದ್ದಾರೆ. ಕಾಣ್ತಾ ಇದೆಯಾ? ವರ್ಷ ಇಟ್ಟಿದ್ದಾರೆ. ಎಷ್ಟು ಗಲೀಜು ಮಾಡಿ ಇಟ್ಟಿದ್ದಾರೆ ನೋಡಿ.
ಇದು ಹಳದಿ ಶಾಸ್ತ್ರ ಕೊಟ್ಟಿರೋದು ಸೀರೆ. ಇದು ನಮ್ಮ ಚೌಟ್ರಿ, ಜ್ಯೋತಿ ಮಂಗಲ್ಯ ಮಂದಿರ, ರಿಪ್ಪನ್ಪೇಟೆ. ನೋಡಿದ್ರಾ, ನನ್ನ ಗಂಡ ಯಾರಿಗೂ ಹೊಡೆಯಂಗೆ ನಿಂತಿದ್ದಾರೆ. ಅದು ಯಾವನ್ನ ಬರಲಿ ಅನ್ನಂಗಿದೆ. ಇದು ಮಾರನೇ ದಿವಸ ಬೆಳಗ್ಗೆ ಎದ್ದು ತೆಗ್ದಿರೋ ಫೋಟೋಸ್. ಇದು ಬೆಳಗ್ಗೆ ಎದ್ದಿದ್ದ ಫೋಟೋ ಇವೆಲ್ಲ. ಪೂಜೆ ಮಾಡಿಸ್ತಾಯಿದ್ರು, ಆ ಟೈಮಿಗೆ ತೆಗ್ದಿದ್ದ ಫೋಟೋ. ನಾನು ಅವತ್ತು ಏನು ಮೇಕಪ್ ಇಲ್ಲ, ಏನಿಲ್ಲ, ಗಡಿಬಿಡಿ ಆಗೋಯ್ತು. ಹಾಗಾಗಿ ಬಂದು ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು ಕೂತಿರೋ ಪಿಕ್ಕಿದು. ಇಲ್ಲಿದ್ದೀನಿ. ನಾವು ಲಿಂಗಾಯತ್ಸ್, ಅದಕ್ಕೆ 3 ನಾಮ. ಇಲ್ಲಿ ನಮ್ಮ ನಂದಿನಿ ಅಕ್ಕ ನಿಂತಿದ್ದಾರೆ. ಇಲ್ಲಿ ನಮ್ಮ ಪಪ್ಪ, ಅಮ್ಮ, ಪಪ್ಪಿ ಅಕ್ಕ, ನಮ್ಮ ಮಾವ. ಮೇಕಪ್ ಇಲ್ಲ ಅವತ್ತು, ಸುಮ್ಮನೆ ಒಂದು ಐಲೈನರ್ ಒಂದು ಮತ್ತು ಲಿಪ್ಸ್ಟಿಕ್ ಒಂದು ಹಾಕ್ಕೊಂಡು ಬಂದಿದ್ದದು. ಪೌಡ್ರ್ ಗಿಡ್ರ್ ಏನು ಹಚ್ಚಿರಲಿಲ್ಲ ಅವತ್ತು, ಹಾಗೆ ಬಂದಿದ್ದೀನಿ. ಅಷ್ಟು ಅರ್ಜೆಂಟ್ ಮಾಡಿದ್ರು, ಹಾಗೆ ಬಂದೆ. ನಮ್ಮ ಯಾರು ಈ ಚೋಟು, ನಮ್ಮ ಫೇವ್ರೆಟ್ ಚೋಟು ಇದು. ಕುಮಾರಿ ಅಕ್ಕನ ಮಗ, ಕುಮಾರಿ ಮಗ. ಅಕ್ಕ ಆಗಲ್ಲ ಅವ್ರು ನನಗೆ, ಅದಕ್ಕೆ ಆಗ್ತಾರೆ. ಇದು ನನ್ನ ಗಂಡನ ಮನೆ ಶಾಸ್ತ್ರ. ಇದು ಈ ಥರ ಮುಂದೆ ಹೂ ಕಟ್ಟಬೇಕು ಅನ್ನಂಗೆ. ನಾನೇನೋ ಯೋಚನೆ ಮಾಡ್ತೇನೆ ನಿಂತಿದ್ದೀನಿ ಇಲ್ಲಿ. ಏನು ಯೋಚನೆ ಅಂದರೆ, ನನಗಿದು ಇಷ್ಟ ಇರಲಿಲ್ಲ, ಆದರೆ ಅವ್ರ ಮನೆ ಶಾಸ್ತ್ರ ಇದು. ಇದೇನಪ್ಪ, ಈಗ ನಾನು ಎಲ್ಲೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಇದನ್ನು ನೋಡಿರೋದು, ಈ ಥರ ಹೂ ಕಟ್ಟಿರೋದು. ಅದು ಅಯ್ಯೋ ಇದೇನಿದು ಅಂತ ಹೇಳ್ಬಿಟ್ಟು ಅವತ್ತು ಶಾಕ್ ಆಗಿ ನಿಂತಿರೋದು ಫೋಟೋ. ಅದು ನನ್ನ ಫ್ರೆಂಡ್ ಮೆಹಂದಿ ಬಿಡಿಸಿದ್ದು, ತುಂಬ ಚೆನ್ನಾಗಿ ಬಿಡಿಸಿದ್ಲು ಮೆಹಂದಿ. ಅರ್ಫಿನಾ ಅಂತ, ತುಂಬ ಚೆನ್ನಾಗಿ ಬಿಡಿಸಿದ್ಲು. ಮುಸ್ಲಿಮ್ ಹುಡುಗಿ, ಅರ್ಫಿನಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಿಡಿಸಿದ್ಲು ಮೆಹಂದಿ. ನನ್ನ ಗಂಡಂಗೆ ಒಂದು ಸ್ಮೈಲ್ ಮಾಡೋಕ್ಕೆ ಒಂದು ಕಷ್ಟನಪ್ಪ. ಹೂ ಅಂತ ಊದ್ಕೊಂಡಿರ್ತಾರೆ ಯಾವಾಗೂ. ನಮ್ಮ ನಂದಿನಿಕ ಚೆನ್ನಾಗಿ ಕಾಣ್ತಿದೆ. ಇದು ನಮ್ಮ ಮೋನಿ ಪಪ್ಪ, ಮೋನಿ ಪಪ್ಪ. ನಮ್ಮ ಮಾದಣ್ಣ, ನಮ್ಮ ಗಂಡನ್ನ ಚಿಕ್ಕಪ್ಪನ ಮಗ ಇವರು. ಇವರು ಹೆಂಡತಿ ಕಾಣಬೇಕಿತ್ತು, ಎಲ್ಲಿದ್ದಾರೋ ಗೊತ್ತಿಲ್ಲ. ಬಂದಿದ್ರಂತೆ ಮದುವೆಗೆ. ಫೋಟೋಸಲ್ಲಿ ಎಲ್ಲೂ ಕಾಣಲಿಲ್ಲಪ್ಪ. ಮಾದಣ್ಣನೇ ಎಲ್ಲ ಫೋಟೋದಲ್ಲಿ ಇದ್ದಾರೆ. ಇಲ್ಲಿದ್ದಾರೆ ಮಾದಣ್ಣ. ಅಂತರಪಟ ಸೀರಿಯಲ್ ಒಂದು ಬಂದು ಹೋಯಿತು, ಅಂತರಪಟ. ಇದು ನನ್ನ ಗಂಡನ ಮನೆ ರಿಸೆಪ್ಷನ್ ಪಿಕ್. ಇದು ಅಲ್ಲೂ ಅಷ್ಟೇ ಫ್ರೆಂಡ್ಸ್, ಅವಳೊಬ್ಳು ಇದ್ದಾಳಲ್ಲ ತೋರಿಸಿದ್ನಲ್ಲ, ಅಲ್ಲೂ ಅಷ್ಟೇ ಮೇಕಪ್ ನನಗೆ ಚೆನ್ನಾಗಿ ಮಾಡ್ಕೊಳ್ಬೇಕಂತ ಮನಸ್ಸಿತ್ತು. ಅಲ್ಲೂ ಬಂದು ಕಡಿಯಲ್ಲಾಡಿಸಿದ್ಲು ಸಾಯ್ಲಿ. ಅಯ್ಯೋ ಏನಕ್ಕೆ ಮೇಕಪ್ಪು ಹಾಗೆ ಹೀಗೆ. ಮದುಮಗಳು ನಾನು, ನನಗಿಂತ ಜೋರಾಗಿ ಅವಳು ಮೇಕಪ್ ಮಾಡ್ಕೊಂಡಿದ್ಲು. ಆದರೆ ನನಗೆ ಮಾತ್ರ ಲೈಟಾಗಿ ಮೇಕಪ್ ಮಾಡಿ ಅಂತ ಕೂತರು ಪಾರ್ಲರ್ನವರಿಗೆ. ನನ್ನ ಗಂಡ ಕರೆಸಿದ್ರು ಕೂಡ ಲೈಟಾಗಿ ಮಾಡಿ ಅಂತ ಹೇಳ್ಬಿಟ್ಟು ಕೂತಿದ್ಲು, ನನ್ನ ಪಕ್ಕದಲ್ಲೇ ಕೂತಿದ್ಲು. ಏನು ಮಾಡೋದು, ಕೆಲವ್ರು ಇಂಥವ್ರು ಇರ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಧಾರೆ ಫೋಟೋ ಇದು ನಂದು. ನಮ್ಮಣ್ಣ, ನಮ್ಮ ಪಪ್ಪ, ನಮ್ಮಮ್ಮ.
ತಾಳಿ ನೋಡಿ, ತಾಳಿ ತಾಳಿ ಎಷ್ಟು ದೊಡ್ಡ ತಾಳಿ. ನನಗೆ ಈ ತಾಳಿ ನನ್ನ ಫ್ರೆಂಡ್ಸ್ ಎಲ್ಲ ನೋಡಿದವಾಗ ಕಾಂಚನ ಅಂತ ಕರಿತಾ ಇದ್ರು ನನಗೆ. ಎಷ್ಟು ದೊಡ್ಡ ತಾಳಿ ಇದು, ಏನು ಈ ಥರ ಹಾಕಿದ್ದಾರೆ ತಾಳಿ ಅಂತ ಹೇಳಿಬಿಟ್ಟು ಎಲ್ಲ ಚಾಳ್ಸೋರು ನನಗೆ. ಕಾಂಚನ ಫಿಲ್ಮಲ್ಲಿ ಇದೆಲ್ಲ ಆ ಥರ ಇದೆ ತಾಳಿ ನಿಂದು ಅನ್ಕೊಂಡು ಕಾಂಚನ ಕಾಂಚನ ಅಂದ್ಕೊಂಡೆ. ಕೆಲವರಿಗಂತೂ ನಮ್ಮ ಮದುವೆ ಆಗೋದೇ ಇಷ್ಟ ಇರಲಿಲ್ಲ. ಏನು ಮಾಡೋದು, ಆದರೂ ಒಳ್ಳೆ ರೀತಿಯಲ್ಲೇ ಮದುವೆ ಆಯಿತು ನಮ್ಮದು. ತುಂಬ ಓಪನ್ನಾಗಿ ಹೇಳ್ಕೊಳೋಣ ಮಾಡ್ತೀನಿ, ನನ್ನ ಗಂಡಂಗೆ ಬೇಜಾರಾಗತ್ತೆ. ಏನು ಮಾಡೋದು ಫ್ರೆಂಡ್ಸ್, ನಾನೇನು ಓಪನ್ನಾಗಿ ಹೇಳ್ಕೊಳಕ್ಕಾಗ್ತಿಲ್ಲ. ಇನ್ನೂ ತುಂಬ ಓಪನಾಗಿ ಹೇಳಬೇಕು ಅನಿಸುತ್ತೆ ಈ ಕೆಲವೊಂದು ಫೋಟೋ ಎಲ್ಲ ನೋಡಿದವಾಗ. ಆದರೂ ಏನು ಹೇಳೋದಕ್ಕೂ ಸಾಧ್ಯ ಆಗ್ತಿಲ್ಲ. ಇವರು ಮಾತ್ರ ಅಡುಗೆ ಮಾತ್ರ ಸಖತ್ತಾಗಿ ಮಾಡ್ತಾರೆ. ಇವರು ಅಷ್ಟೇ, ನಮ್ಮ ರಿಸೆಪ್ಷನ್ ಟೈಮಲ್ಲಿ ಇವರೆಲ್ಲ ಅಡುಗೆ ಮಾಡಿದರು ನನ್ನ ಗಂಡನ ಮನೆಯಲ್ಲಿ. ನನ್ನ ಗಂಡನ ಮನೇಲಿ ಯಾರಿಗೂ ಅಡುಗೆಗೆಲ್ಲ ಕರೆದಿಲ್ಲ. ಇವ್ರ ರಿಲೇಷನೆಲ್ಲ ತುಂಬ ಜನ ಅಡುಗೆ ಮಾಡೋರಿದ್ದರು. ಎಲ್ಲ ಅವರೇ ಒಟ್ಟು ಸೇರಿಬಿಟ್ಟು ಅಡುಗೆ ಮಾಡಾಕಿದ್ರು. ಚೆನ್ನಾಗಿತ್ತು ಅಡುಗೆ ಮಾತ್ರ, ತುಂಬ ಚೆನ್ನಾಗಿ ಮಾಡಿದ್ರು. ಇವರೇ ಅಡುಗೆ ಮಾಡಿದ್ದು. ಇವ್ರ ಜೊತೆ ಎಲ್ಲ ಜನ ಸೇರಿದ್ರು. ನಮ್ಮ ಅನಿಲ್ ಅಂಕಲ್ ಇವ್ರ ಪಾಪ ಲಾಸ್ಟ್ ಒಂದು 3 months ಆಯಿತು ಅನಿಸುತ್ತೆ ಎಕ್ಸ್ಪರ್ಟ್ ಆಗಿ. ತುಂಬ ಬೇಜಾರಾಗುತ್ತೆ. ತುಂಬ ಆಸೆ ಮಾಡ್ತಿದ್ರು ಅನಿಲ್ ಅಂಕಲ್ ಅಂತ. ನಂಗೆ ವಿಚಾರನೇ ಗೊತ್ತಿರಲಿಲ್ಲ. ನಮ್ಮ ಪಪ್ಪ ಅನಿಸುತ್ತೆ ಮನೆಗೆ ಬಂದಾದಮೇಲೆ ಹೇಳಿದ್ರು. ಇವ್ರ ವೈಫ್ ಇವರು. ತುಂಬ ಬೇಜಾರಾಯಿತು. ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಪಾಪ ಇವರಿಗೆ. ಅದೇ ಒಳ್ಳೋರಿಗೆ ಕಾಲ ಇಲ್ಲ ಅಷ್ಟೇ. ನೋಡಿ ನಮ್ಮ ಫೇವ್ರೇಟ್ ಅತ್ತೆ ನಮ್ಮ ಫೇವ್ರೇಟ್ ಅತ್ತೆ. ಆ ಚಿಲ್ಟಾರಿ ತೋರಿಸಿದ್ನಲ್ಲ ಇವ್ರ ಮಗ. ನಮ್ಮ ನಂದು ಅಂಕಲ್ ಪೂನಾದಲ್ಲಿದ್ದಾರೆ ಇವರು. ನಮ್ಮ ನಂದು ಅಂಕಲ್ ಅಂತ. ಶಶಿ ಅಂಕಲ್ ಏನಪ್ಪ ಇದು, ಹೌದು ಶಶಿ ಅಂಕಲ್. ಪಾಪಣ್ಣ ಅಂಕಲ್ ನಮ್ಮ ಪಪ್ಪನ ಫ್ರೆಂಡ್ ಇವರು. ಇವರು ಅಷ್ಟೇ ಎಕ್ಸ್ಪರ್ಟ್ ಆದರು. ನನಗೆ ಒಂದು 1 year ಆಯ್ತೇನಪ್ಪ ಇವಾಗ. ಪಾಪ ತುಂಬ ಒಳ್ಳೆ ಅಂಕಲ್. ಅದೇ ಹೇಳಿದ್ನಲ್ಲ, ನನ್ನ ಮದುವೆಗೆ ಬಂದಿದ್ದರು ಇವರಿಬ್ಬರು ಅಂಕಲೂ. ಈಗ ಆ ಕಡೆ ಒಂದು ಅನಿಲ್ ಅಂಕಲ್ ಅಂತ ತೋರಿಸ್ದೆ, ಇವ್ರು ಪಾಪಣ್ಣ ಅಂಕಲ್ಲು. ಪಾಪ ಒಳ್ಳೊಳ್ಳೆ ಜನಗಳಿಗೇ ಈ ಥರ ಆಗೋದು. ಸಡನ್ನಾಗಿ ಜೀವ ಹೋಗಿರೋದವರಿಗೆ ಹೆಂಗೆ ಅಂದರೆ, ಮಲ್ಕೊಂಡಿದ್ರು, ಅವ್ರ ಅಮ್ಮ ಒಂಚೂರು ಹಾಂ ಅಂತ ಹೇಳ್ಬಿಟ್ಟು ಚೂರು ಹಾಗೆ ಕೂಗಿದ್ರು. ಆ ಟೈಮಲ್ಲಿ ಇವರು ಅಮ್ಮ ಅಂತ ಹೇಳ್ಬಿಟ್ಟು ಎದ್ದಂಗೆ ಅವ್ರ ಜೀವ ಹೋಗ್ಬಿಟ್ಟಿದೆ ಇವ್ರದ್ದು. ತುಂಬ ಬೇಜಾರಾಯಿತು ಇವ್ರ ವಿಚಾರ ಕೇಳ್ಬಿಟ್ಟು ನನಗೆ. ಹಾರ್ಟ್ ಅಟ್ಯಾಕ್ ಆಯಿತು. ನಮ್ಮ ಮುನ್ನಣ್ಣ, ನಮ್ಮ ನಂದಿನಿ ಅಕ್ಕ, ನಮ್ಮ ದೊಡ್ಡಪ್ಪನ ಮಗ ಇವರು ಪಾಪ. ಇವರು ಅಷ್ಟೇ ತೀರೋಗ್ಬಿಟ್ರು. ತುಂಬ ಬೇಜಾರಾಗುತ್ತೆ. ಇವ್ರು ನಮ್ಮ ಚಿಲ್ಟಾರಿ, ನನ್ನ ಗಂಡನ್ನ ಚಿಕ್ಕಮ್ಮನ ಮಕ್ಕಳು ಇವರಿಬ್ಬರು. ತುಂಬ ಆಸೆ ಮಾಡ್ತಾರೆ ನನಗೆ ಪಾಪ. ಅದಕ್ಕೆ ಅಂತಾರೆ. ಖುಷಿಯಾಗತ್ತೆ ಅವ್ರು ಅದಕ್ಕೆ ಅನ್ನೋದು ನನಗೆ. ಅದಕ್ಕೆ ಅಂತ ಕರ್ಸ್ಕೊಳಕ್ಕೆ ಒಂಥರ ಖುಷಿಯಾಗುತ್ತೆ. ತುಂಬ ಆಸೆ ಮಾಡ್ತಾರೆ ಇಬ್ಬರು. ಅರ್ಪಿತಾ ಪುಟ್ಟಿ. ಇವರು ನಮ್ಮ ಕವಿತಕ್ಕನ ಗಂಡ. ಇವರು ಅಷ್ಟೇ, ಈ ಅಕ್ಕನೂ ಅಷ್ಟೇ. ನನ್ನ ಗಂಡನ್ನ ನಮ್ಮ ಮಾವನ್ನ ಅಂದರೆ ಇವರಪ್ಪನ್ನ ಅಣ್ಣನ ಮಗಳು ಗಂಡ ಇವರು. ಇದು ಮೊಮ್ಮತ್ತಕ್ಕ. ಇವರಿಬ್ಬರು ಅಕ್ಕ ತಂಗಿ. ಇವ್ರ ಅಕ್ಕ, ಇವ್ರ ತಂಗಿ. ಇವ್ರ ಗಂಡ ಇವರು. ಮೊಮ್ಮತ್ತಕ್ಕ ಕವಿತಕ್ಕನೂ ಕೂಡ
ನಂಗೆ ತುಂಬ ಆಸೆ ಮಾಡ್ತಾರೆ. ಕೆಲವರೆಲ್ಲ ಇರ್ತಾರೆ ನಮ್ಮ ಬಗ್ಗೆ ಎಲ್ಲ ಏನೇನೋ ಹೇಳಿಬಿಟ್ಟು ಚೆನ್ನಾಗಿದ್ದಿದ್ದಂಗೆ ಎಲ್ಲ ಹಚ್ಚಾಕ್ಬಿಟ್ಟು ನನಗೆ ಆಸೆ ಮಾಡೋರೆಲ್ಲನೂ ಈಗ ಆಸೆ ಮಾಡಲ್ಲ. ಅದೇ ಹೇಳೋದಲ್ಲ, ಕೆಟ್ಟವ್ರಿಗೆ ಕಾಲ. ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನು ಕೆಲವರೆಲ್ಲ ಕೇಳ್ಕೊಂಡು ಕೂತ್ಕೊಂಡು ನಾವು ಕೆಟ್ಟವ್ರು ಅಂತ ತಿಳ್ಕೊತಾರೆ. ಏನೂ ಮಾಡೋಕ್ಕಾಗಲ್ಲ. ಮೇಲೊಬ್ಬ ದೇವರಿದ್ದಾನೆ. ನಾವು ಹೇಗೆ ನಮಗೆ ಗೊತ್ತು, ದೇವರಿಗೂ ಗೊತ್ತು. ನಾವು ತಲೆ ಕೆಡಿಸ್ಕೊಳಲ್ಲ ಅಷ್ಟೇ. ನಮ್ಮ ಮೋನಿ ಪಾಪ ಇಲ್ಲಿದ್ದಾರಲ್ಲ ಗಂಡ ಹೆಂಡ್ತಿ ಮಾದಣ್ಣ ಇದು ಈಗ ಸಿಕ್ಕಿದ್ರು. ನಾನು ನೋಡೇ ಇರಲಿಲ್ಲ ಮದುವೆಯಲ್ಲಿ, ಫೋಟೋಸಲ್ಲಿ ನೋಡಿದ್ದು. ಕೆಲವ್ರನ್ನೆಲ್ಲ ನಾನು ಇಂಟ್ರೊಡ್ಯೂಸ್ ಮಾಡಿಸಲ್ಲ, ನನಗೆ ಇಷ್ಟ ಇಲ್ಲ. ನಮ್ಮ ಪ್ರೀತಿ, ನಮ್ಮ ಊರಿನವರು ಪ್ರಸಾದಣ್ಣ ಅಂತ ಇದ್ದಾರೆ, ಅವರ ಹೆಂಡತಿಯವರು ಪ್ರೀತಿ ಅಂತ. ಕೂತ್ಕೊಳ್ರಮ್ಮ, ಬರ್ರಿ ನೀವು ಹೇಳಕ್ಕೆ. ಮಾಡೋಕ್ಕೆ ಅಲ್ಬಿಡತ್ತೆ, ಒಂದು ಬಂದರೂ ಬಂದೆ. ನಾನು ಅದಕ್ಕೆ ಹೇಳಿದೆ ಕರ್ಕೊಂಡು ಬರ್ರೆ ಅಂತ ಹೇಳಿಬಿಟ್ಟು. ಇಲ್ಲ ಪಾಪು ಹೇಳ್ತಾನೆ ಅಂದ್ಲು. ನಮ್ಮ ಫೇವ್ರೆಟ್ ಅಣ್ಣ ಸಮೀರಣ್ಣ ಪುನದಲ್ಲಿದ್ದಾರೆ. ನಂಗೆ ತುಂಬ ಇಷ್ಟ ಈ ಅಣ್ಣ. ಹಾಗೆ ರಾಣಿ ಅಕ್ಕ, ನಮ್ಮ ಅಕ್ಕನ ಮಗಳು ಇವರು. ಹಾಗೆ ನಮ್ಮ ಪಪ್ಪನ ಅಕ್ಕನ ಮಗ ಕೂಡ ಇವರು. ಅಂದರೆ ನಮ್ಮ ಅಮ್ಮ ರತ್ನ ಆಂಟಿ ಪದ್ಮ ಆಂಟಿಯರೆಲ್ಲ ಎಷ್ಟೆಷ್ಟನೇವ್ರು ಅವರೆಲ್ಲ ಅಪ್ಪನಿಗೆ ಎಲ್ಲ ದೊಡ್ಡವರೇ, ಎಲ್ಲ ದೊಡ್ಡ ದೊಡ್ಡ ಅಕ್ಕರೇ. ಅಂದರೆ ಫಸ್ಟ್ ಸೆಕೆಂಡ್ ಅಂತ ಇರುತ್ತಲ್ಲ, ಅದರಲ್ಲೇ ಪದ್ಮಂಟಿ ದೊಡ್ಡವರು. ಹೋಗ್ಲಿ ಬಿಡಿ ಪಾಪನೇ ಲಾಸ್ಟ್ ಕಣೆ. ನಮ್ಮ ಪಪ್ಪಿ ಅಕ್ಕ, ಅಣ್ಣನ ದೊಡ್ಡಣ್ಣನ ಮಗಳು. ಹಾಗೆ ಇದು ನಮ್ಮ ಸಮೀರಣ್ಣ, ಅವ್ರ ಎರಡನೇ ಅಕ್ಕನ ಮಗ. ಇದು ನಮ್ಮದು ದಾರೆ ಫೋಟೋ ಅಲ್ಲ ಮಮ್ಮ, ನಮ್ಮ ದಾರೆ ಫೋಟೋ. ನಮ್ಮ ಸಂಜು ಅಣ್ಣ, ಸಂಜು ಅಣ್ಣ. ನಮ್ಮ ಅರ್ಸಾಳ ಅಂಕಲ್ ಇವರು ನಮ್ಮ ಪಪ್ಪನ ಫೇವ್ರೇಟ್, ನಮ್ಮ ಪಪ್ಪನ ಫ್ರೆಂಡ್, ನನ್ನ ಫೇವ್ರೇಟ್ ಕೂಡ ಈ ಅಂಕಲ್, ರಾಘು ಅಂಕಲ್. ಇವ್ರ ಮಗ ಪರಿಚಯ ಇದ್ದಾರೆ ಅಶ್ವಿನ್. ನನ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅಶ್ವಿನ್ ಅನ್ನೋರು. ತುಂಬ ಥ್ಯಾಂಕ್ಸ್ ಅಶ್ವಿನ್. ಇಲ್ಲಿ ಕಾಣತ್ತೆ ನೋಡ್ರಿ ಭಟ್ರು, ನಮ್ಮ ಫೇವ್ರೇಟ್ ಅಂಕಲ್, ನಮ್ಮ ಪಪ್ಪನ ಫ್ರೆಂಡ್ ರಾಘು ಅಂಕಲ್ ಅಂತ. ನನ್ನ ಗಂಡ ಇಲ್ಲಿ ಕುಂಕುಮ ಇಡೋಕ್ಕೂ ತೊರ್ಲಿಸ್ತಾ ಇದ್ದಾರೆ, ಹಿಂಗೆ ಡಿಂಗ್ 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 ಅಂತ ಹೇಳ್ಬಿಟ್ಟು. ಗುರಾಯಿಸ್ತಾ ಇರೋದು ನೋಡ್ರಿ, ಕಣ್ಣು ಕಿತ್ತಾಕ್ಬೇಕು ಅವ್ರದ್ದು ನೋಡ್ರಿ. ಕಂಕಣ ಅಲ್ಲೇನಮ್ಮ ಕಟ್ತಾ ಇರೋದಿಲ್ಲ. ನನ್ನ ಮದುವೆ ದಿನ ಏನಾಯಿತು ಏನ್ಬಿಡ್ತು ನನಗೇನು ಸರಿಯಾಗಿ ನೆನಪಿಲ್ಲ. ಮದುವೆನೇ ಒಂದು ದೊಡ್ಡ ಗೊಂದಲ. ಅದೇ ಮದುವೆನೇ ಒಂದು ದೊಡ್ಡ ಗೊಂದಲದಲ್ಲಾಗಿದ್ದು. ಇನ್ನೇನು ನನ್ನ ಸ್ಮೈಲ್ ನೋಡಿ, ಕೆಲವ್ರಿಗೆ ಉರ್ಸೋದಕ್ಕೂ ಒಂದು ಈ ಥರ ಒಂದು ಸ್ಮೈಲ್ ಇರಬೇಕು. ಈ ಮಕ್ಳ ದೇಶದಿಂದ ನಾವೆಲ್ಲ ಲಾಗ್ ಮಾಡ್ದಂಗೆ ಫ್ರೆಂಡ್ಸ್. ನಿಂದೇನಾಯ್ತು? ಲಾಗ್ ಮಾಡ್ತಿದ್ದೀನಿ ಇಲ್ಲಮ್ಮ. ಅವನೇ ಎರಡು ತಿನ್ನೇನಾ? ಇಲ್ಲ, ನೀ ಜೇಬೊಳಗೆ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ನಾ ಏನು ಮಾಡಲಿ? ಜೋಬಲ್ಲಿ ಇಲ್ವಾ? ಸುಮ್ಮನೆ ಮಾತಾಡಬೇಡಿ. ಲಾಗ್ ಮಾಡ್ತಿದ್ದೀನಿ ನಾನು ಇಲ್ಲಿ. ಪಪ್ಪಿ ಅಕ್ಕ, ರಾಣಿ ಅಕ್ಕ, ಸಮೀರಣ್ಣ, ನಂದಿನಿ ಅಕ್ಕ ಇಲ್ಲ ಹಿಂದೆ ಇದ್ದವರೆಲ್ಲ ಕಾಣಲ್ಲ. ನಾ ಕರ್ನಾಟಕ ಬೇರೆ ಹಾಕ್ಕೊಂಡಿಲ್ಲ ಯಾಕೋ. ಈ ಫ್ರೆಂಡ್ಸ್ ಇವಾಗ ಕಣ್ಣೇ ಕಾಣಲ್ಲ ನನಗೆ. ಯಾಕೆ ಆಂಟಿ ಲಕ್ಷ್ಮಿ ಆಂಟಿ ನೀ ಎರಡು ರೋಲ್ ಇದ್ದಿದ್ದು ನೋಡಿಲ್ಲ ಹಂಗಾರೆ. ನಿಧಾನ ಹೇಳಿ ಅಮ್ಮ. ನನ್ನ ಗಂಡನೇ ಖುಷಿ ನೋಡ್ರಿ. ಮುಗುಳ್ನಗೆ ನಿಮ್ಗೆ ಗೊತ್ತಲ್ಲ, ಮುಗುಳ್ನಗೆ ಒಂದು ಫಿಲ್ಮ್ ನೇಮ್ ಇದೆ. ಹಾಗೆ ಮುಗುಳ್ನಗೆ ಡ್ಯಾಶ್ 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 ಆ ಥರ ನನ್ನ ಗಂಡಂದು ಮುಗುಳ್ನಗೆ. ಹಿಂಗೆ ನೋಡು, ನಾನು ಹಲ್ಲು ತೋರಿಸ್ಕೊಂಡು ನಗಾಡ್ತಿದ್ದೀನಿ. ನನ್ನ ಗಂಡ ನಗ್ಲಬೇಡ ಅಂತ ನಗಾಡ್ತಿದ್ದಾರೆ. ಇಲ್ಲಿ ನೋಡಿ, ನನ್ನ ಗಂಡ ನಾನು ನೋಡೋದು ನೋಡ್ರಿ ಹೆಂಗೆ ನೋಡ್ತಿದ್ದಾರೆ. ತಾಳಿ ಕಟ್ಟಲೇಬೇಡ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾರೆ. ಇಲ್ಲಿ ಕಟ್ಟೇ ಬಿಟ್ರು. ಇಲ್ಲಿ ನೋಡಿ, ಏನಮ್ಮ ಅದು ತೋರಿಸೋದು ಮೇಲೆ? ಅರುಂಧತಿ ನಕ್ಷತ್ರ. ಅದು
ನಮ್ಮಮ್ಮ ನಿದ್ದೆ ಮಾಡ್ತಿದ್ದಾರಲ್ಲಿ. ಇದು ಅಮ್ಮ ನಿದ್ದೆ ಮಾಡ್ತಿದ್ದಾರೆ, ನನಗೆಲ್ಲ ತೋರಿಸ್ತಿದ್ದಾರೆ. ನಾನೊಂದು ಕಡೆ ನೋಡ್ತಿದ್ದೀನಿ, ಅವರು ಒಂದು ಕಡೆ ನೋಡ್ತಿದ್ದಾರೆ. ಅಲ್ಲೋಡಿ ಇಲ್ಲಿ ಫ್ರೆಂಡ್ಸ್ ಕಾಣಿಸ್ತಿದ್ಯಾ? ನನ್ನ ಗಂಡನ ಕಣ್ಣು, ನನ್ನ ಕಣ್ಣು. ಅವರೆಲ್ಲೋ ನೋಡ್ತಿದ್ದಾರೆ, ನಾನೆಲ್ಲೋ ನೋಡ್ತಿದ್ದೀನಿ, ಇವನೆಲ್ಲೋ ನೋಡ್ತಿದ್ದಾನೆ ಸಸ್ಯ. ಸಸ್ಯ ಅವನು. ರಶ್ಮಿ ಸ್ಮೈಲ್ ನೋಡ್ರಪ್ಪ, 32 ಹಲ್ಲು ಕಾಣ್ತೈತಿ. ಇದು ನನ್ನ ರಿಸೆಪ್ಷನ್ ಫೋಟೋಸ್. ಇದು ನನ್ನ ಗಂಡನ ಮನೇಲಿ ತೆಗೆದಿರೋ ಫೋಟೋಸ್. ಇದು ಹೇಳಿದ್ನಲ್ಲ, ಸಿಂಪಲಾಗಿ ಮೇಕಪ್ ಮಾಡಿದರು. ನನಗಿಷ್ಟ ಆಗಿಲ್ಲ ಈ ಮೇಕಪ್. ಅಲ್ಲೊಬ್ರು ಇದ್ಲಲ್ಲ ಡ್ಯಾಶ್ನೋಳು, ಅವಳಿಂದ ನನಗೆ ಮೇಕಪ್ ಸರಿ ಹೋಗಿಲ್ಲ. ಮದುವೆ ಟೈಮಲ್ಲೂ ಮೇಕಪ್ ಕೆಡಿಸಿದ್ಲು. ಇಲ್ಲಿ ಇವ್ರ ಮನೆಯಲ್ಲೂ, ನನ್ನ ಗಂಡನ ಮನೆಯಲ್ಲೂ ಕೂಡ ಮೇಕಪ್ ಕೆಡಿಸಿದ್ಲು. ತುಂಬ ಬೇಜಾರಾಗುತ್ತೆ ವಿಚಾರ ನೆನೆಸ್ಕೊಂಡ್ರೆ. ತಗೊಳೋದೇ ಯಾವಾಗ ಮದುವೆ ಆಗೋ ಟೈಮಿಗೆ ಒಂದು ಒಳ್ಳೆ ಫೋಟೋಸ್ ತಗೊತೀನಿ. ಅದಕ್ಕೂ ಕಲ್ಲು ಹಾಕಿದ್ರು. ನಮ್ಮ ಶಶಿ ಆಂಟಿ ಇವರು ಪಾರ್ಲರ್ನವರು, ಇವ್ರ ಅಸಿಸ್ಟೆಂಟ್ ಇವಳು ಮಿಲನ ಅಂತ ಹೇಳ್ಬಿಟ್ಟು ನಂಗೆ ಮೇಕಪ್ ಮಾಡಿದವ್ರೆ ಇವರು. ನನ್ನ ಗಂಡನ ಬಾಸ್ ಇವರು. ಹಾಗೆ ಇವರು ನನ್ನ ಗಂಡನ ಅಣ್ಣ ದೊಡ್ಡಪ್ಪನ ಮಗ ಇವರು ನಮ್ಮ ಅತ್ತೆ, ನಮ್ಮ ಮಾಮನ ಅಕ್ಕ. ಇವರು ತುಂಬ ಆಸೆ ಮಾಡ್ತಾರೆ ನನಗೆ. ಇಲ್ಲೊಂದು ಫೋಟೋ ಇದೆ ನೋಡಿ, ಶಶಿ ಆಂಟಿ ಇವರು. ಶಶಿ ಆಂಟಿನೇ ನಮ್ಮ ಸುರೇಶ್ ಸರ್, ನಮ್ಮ ಸ್ಕೂಲಲ್ಲಿ ಸುರೇಶ್ ಸರ್ ಅಂತೇಳ್ಬಿಟ್ಟು ನನ್ನ ಫೇವ್ರೆಟ್ ಸರ್ ಇದ್ದಾರೆ, ಸುರೇಶ್ ಸರ್ ಅಂತೇಳ್ಬಿಟ್ಟು. ಅವ್ರ ವೈಫ್ ಇವರು ಶಶಿ ಆಂಟಿ ಅಂತ. ಅಮ್ಮ ಇರ್ರಿ. ಹಾಗೆ ಅವಳು ನನ್ನ ಜೂನಿಯರ್ ಮಿಲನ. ಮೇಕಪ್ ಚೆನ್ನಾಗಿ ಮಾಡಿದ್ರು ಪಾಪ, ತುಂಬ ಖುಷಿಯಾಯಿತು. ನನ್ನ ತಾಳಿ ನೋಡಿ ಫ್ರೆಂಡ್ಸ್, ಗೊತ್ತಾಗುತ್ತೆ ಇದರಲ್ಲೇ ಇಷ್ಟು ದೊಡ್ಡದಿದೆ ತಾಳಿ, ನೋಡಿದ್ರಲ್ವಾ? ಅದಕ್ಕೆ ನನಗೆ ಕಾಂಚನ ಅಂತ ಹೇಳಿಬಿಟ್ಟು ಕರಿತಾಯಿದ್ರು. ಮಮತಕ್ಕ, ಇವರು ಮಮತಕ್ಕ, ಲತಾ ಅತ್ತೆ, ಈ ಇದು ಕವಿತಕ್ಕನ ಮಗಳು, ನಮ್ಮ ಲತಾ ಅತ್ತೆ, ಇದು ನಾನು. ಇದು ನಮ್ಮನೆ ಫ್ಯಾಮಿಲಿ ಗ್ರೂಪ್. ಇದು ನಮ್ಮ ಫ್ಯಾಮಿಲಿ ಹಾಲ್, ಸ್ಟೇಜ್ ಚೆನ್ನಾಗಿ ಬಂದಿದೆ ಈ ಪಿಕ್. ನನ್ನ ಫೇವ್ರೇಟ್ ಈ ಡಿಜಿಟಲ್ ಪಿಕ್ ನಂದಿದೆ. ಫೇವ್ರೇಟ್ ಪಿಕ್ ಇದು ನಂದು. ಆದರೆ ಇನ್ನೂ ಮಾಡ್ಸೋಕ್ಕಾಗಿಲ್ಲ. ಮಾಡಿಸ್ಬೋದು. ಇಲ್ಲಿ ನಮ್ಮ ಮನೇಲಿ ಮಾಡಿಸಿದ್ದೀವಿ, ನನ್ನ ಗಂಡನ ಮನೇಲಿ ಮಾಡಿಸಿಲ್ಲ ಅಷ್ಟೇ. ಇದೆಲ್ಲ ನನ್ನ ಫೇವ್ರೇಟ್ ಪಿಕ್ಸ್. ಇದು ಕೂಡ ಚೆನ್ನಾಗಿದೆಯಾ? ಇದಿಷ್ಟು ಫೇವ್ರೇಟ್ ಪಿಕ್ಸ್. ನನ್ನ ಫೇವ್ರೇಟ್ ಹಬ್ಬಿಗುಬ್ಬಿ. ಇದು ನನ್ನ ಹಬ್ಬಿಗುಬ್ಬಿ. ನನ್ನ ಕೈ ಹಿಡ್ಕೊಳಕ್ಕೂ ನನ್ನ ಗಂಡ ಹೇಳ್ತಾಯಿದ್ರು ಅವತ್ತಿನ ದಿನ. ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಫೋಟೋಗ್ರಾಫರ್ ಹೇಳ್ದವಾಗ ಹಿಡ್ಕೊಂಡಿದ್ದು ಸರಿಯಾಗಿ. ಅಲ್ಲಿ ತನಕ ಅಳ್ತಾಯಿದ್ರು. ಏನು ಮಾಡೋದು ಫ್ರೆಂಡ್ಸ್, ಕೆಲವು ಜನ ಹಿಂಗೇ. ಏನು ಮಾಡ್ತೀರಾ? ಏನು ಮಾಡೋದಕ್ಕಾಗಲ್ಲ. ನಮ್ಮ ಸತ್ಯಣ್ಣ ಇವರು, ನಮ್ಮ ಅಣ್ಣನ ಫ್ರೆಂಡ್ ಸತ್ಯಣ್ಣ ಅಂತ ಹೇಳ್ಬಿಟ್ಟು. ಪಾಪ ಅನಿಲ್ ಅಂಕಲ್, ಇವ್ರು ನೆನೆಸ್ಕೊಂಡ್ರೆ ಬೇಜಾರಾಗತ್ತೆ ಪಾಪ. ಇವ್ರ ವೈಫ್ ಇವರು. ಗೊತ್ತಲ್ವಾ? ವಿವೇಕ್ ಅಂಕಲ್ ವೈಫ್ ನಮ್ಮ ಸಮೀರಣ್ಣ, ನಮ್ಮಮ್ಮ, ನಮ್ಮ ಪಪ್ಪ, ಸಂಜು ಅಣ್ಣ, ರಾಣಿ ಅಕ್ಕ. ನನ್ನ ಮನು ಅಂದರೆ ನನ್ನ ಗಂಡ.
ನನ್ನ ಗಂಡನ ರಿಲೇಷನ್ಸ್ ಇರಲ್ಲ, ಇವ್ರ ಬಾಸ್ ಇರೋ ಕೊಲೀಗ್ಸ್ ಇರಲ್ಲ. ನಮ್ಮ ಲಕ್ಷ್ಮಿ ಆಂಟಿ, ಮೋನಿ ಪಪ್ಪ, ಲಕ್ಷ್ಮಿ ಆಂಟಿ ಮಗ ರಾಮು ನಮ್ಮ ಪಪ್ಪ. ಇದೆಲ್ಲ ನಮ್ಮ ಪಪ್ಪನ ಫ್ರೆಂಡ್ಸ್ ಇವ್ರು ಮಾತ್ರ ಹೇಳ್ತೀನಿ. ಅನಂತ್ ಅಂಕಲ್ ಅಂತ ಹೇಳ್ಬಿಟ್ಟು ನಮ್ಮ ಫೇವ್ರೇಟ್. ಇವರು ಕೂಡ ನಮ್ಮ ಪಪ್ಪನ ಫ್ರೆಂಡ್, ತುಂಬ ದೋಸ್ತು, ತುಂಬ ಫ್ರೆಂಡ್ಲಿ ಎಲ್ಲರಿಗೂ. ಕತ್ಲಾಗ್ತಾ ಬಂತು. ನಾನು ಟೆರೆಸಲ್ಲಿದ್ದೆ ಇಷ್ಟೋ ತನಕ. ಸರ್ರೆ ಬಿಸಿಲು ಹೊಡಿತಿತ್ತು. ಬಿಸಿಲಲ್ಲೇ ಒಂದು ವಿಡಿಯೋ ಮಾಡಿದೆ. ಒಳಗಡೆ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನಮ್ಮನೆ ಮಕ್ಕಳು ತುಂಬ ಒಳ್ಳೆಯವರು, ನನ್ನ ಮಗಳೂ ಸೇರಿಸಿ ಕೂಡ. ಏನು ಮಾಡೋದು, ಇಲ್ಲಿ ನಮ್ಮ ಪಪ್ಪ ನನ್ನ ಗಂಡಂಗೆ ಬ್ರಾಸ್ಲೆಟ್ ಹಾಕಿ ಒಂದು ಚೈನ್ ಮತ್ತು ವಾಚ್ ಹಾಕ್ತಾ ಇರೋದು. ಇದು ಬ್ರಾಸ್ಲೆಟ್ ಹಾಕ್ತಾ ಇದ್ದಾರೆ. ಕಾಣಿಸ್ತಾ ಬಂದ್ವಪ್ಪ. ನಮ್ಮ ಕಾಗೆ ಹಿಂಡು ಬಂದ್ವು. ನಮ್ಮ ಕಾಗೆ ಹಿಂಡು ಯಾರಂದ್ರೆ ನಮ್ಮ ಮನೆ ಮಕ್ಕಳು ಅಷ್ಟೇ. ಇವ್ರು ನಮ್ಮ ಪಪ್ಪನ ವಾಲಿಬಾಲ್ ಫ್ರೆಂಡ್ ಪ್ರಕಾಶ್ ಅಂಕಲ್ ಅಂತ. ಅವ್ನು ಹೆಂಗೆ ಅಳ್ತಿದ್ದಾನೆ ನೋಡ್ರಿ. ಇಲ್ಲಿ ನಮ್ಮ ಪಪ್ಪ ಚೈನ್ ಹಾಕ್ತಾಯಿದ್ದಾರೆ ನನ್ನ ಗಂಡಂಗೆ. ನಾನು ನನ್ನ ಗಂಡಂಗೆ ಮನು ಅಂತಲೇ ಅಂತೀನಿ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ನಮ್ಮದು. ಅದಕ್ಕೆ ಮನು ಅಂತೀನಿ, ಚಿನ್ನು ಅಂತೀನಿ, ರೀಪಿ ಅವೆಲ್ಲ ಅನ್ನೋಲ್ಲ. ನಾನು ಹೆಸರೆಲ್ಲ ಕರೀತೀನಿ, ಅವ್ರಿಗೂ ಬೇಜಾರಾಗಲ್ಲ. ಕೆಲವು ಫೋಟೋ ಹೇಳಿದ್ನಲ್ಲ ನಂಗೆ ತೋರ್ಸೋದಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ತೋರಿಸಲ್ಲ. ಗಲೀಜಾಗೈತಿ ಫೋಟೋ, ಬೇಡ. ನನ್ನ ಹೇರ್ ಕಲರ್ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಕಾಣುತ್ತಾ? ಫಸ್ಟಿಂದನೇ ಹೇರ್ ಕಲರ್ ಮಾಡ್ತೀನಿ ನಾನು. ನಮ್ಮ ಫೇವ್ರೇಟ್ ಇಲ್ಲಿ ನೋಡ್ರಿ, ಇಲ್ಲಿ ಹೇಗೆ ದಂಪತಿಗಳು, ನಮ್ಮ ಪಪ್ಪ ನಮ್ಮಮ್ಮ ನೋಡು ಯಾಕೋ ಊದ್ಕೊಂಡು ನಿಂತಿದ್ದಾರೆ. ಏನೋ ಟೆನ್ಷನಲ್ಲಿದ್ದಾರೆ ನಮ್ಮಮ್ಮ. ನಮ್ಮ ಸರ್ ಅಂತ ಹೇಳಿದೆ, ಇವರೇ ನಮ್ಮ ಫೇವ್ರೇಟ್ ಸರ್. ಇವರು ಫೇವ್ರೇಟ್ ಅಂದರೆ ಅಷ್ಟು ಫೇವ್ರೇಟ್ ನನಗೆ. ಅವರು ಕೂಡ ನನಗೆ ಅಷ್ಟು ಆಸೆ ಮಾಡ್ತಾರೆ. ಇವ್ರು ಸಿಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಸ್ಕೂಲ್ಗೆ ಹೋಗಿ ಒಂದು ವೀಡಿಯೋ ಮಾಡೋಣ ಅಂತ ಇದ್ದೀನಿ, ಆದರೆ ನಮ್ಮ ಸರ್ ಫ್ರೀ ಇಲ್ಲ. ಏನು ಮಾಡೋದು? ಇವ್ರ ವೈಫ್ ಇವರು ಶಶಿ ಆಂಟಿ ಅಂತ, ಮಿಲನ ಇವ್ರ ಅಸಿಸ್ಟೆಂಟ್ ಮಿಲನ. ಓಕೆ, ಇವರೆಲ್ಲ ನಂಗೆ ಗೊತ್ತಿಲ್ಲ. ಇವ್ರು ನಮ್ಮ ಯತೀಶ್ ಅಣ್ಣ, ಮೂರ್ನೂರು ರಾಮ. ಇವರು ನೀವು ಹೇಳ್ರಮ್ಮ, ನಮ್ಮ ದೊಡ್ಡಮ್ಮ ಇವರು, ನಮ್ಮ ಅಮ್ಮನ ರಿಲೇಷನ್ ಇವರು. ಇವರ ಹಸ್ಬೆಂಡ್, ನಮ್ಮ ತಂದೆ ಇವರಿಬ್ರು ನಮ್ಮ ದೊಡ್ಡಮ್ಮ. ಇವರು ಇವರಲ್ವಾ? ಇವರಿಬ್ರು ನಮ್ಮ ದೊಡ್ಡಮ್ಮ ಇವರು. ಮಗ ಸೊಸೆ ಅಪ್ಪ ಅಮ್ಮ. ಇದು ಅಂದರೆ ಇವರಿಬ್ರು, ಇವ್ರ ಮಗ ಇವ್ರ ಹೆಂಡತಿ, ಇವರು ಸುರೇಶ್ ಅಣ್ಣ. ಸುರೇಶ್ ಅಣ್ಣಲ್ಲ, ಅವ್ನು ನನ್ನ ತಮ್ಮ ಆಗ್ತಾನೆ. ಕೆಲವರೆಲ್ಲ ನಮಗಾಗಲ್ಲ, ನಾನು ತೋರ್ಸಲ್ಲ ಅಂದೆ. ಹಾಗೆ ನಾನು ಅವಾಗ ನನ್ನ ಫ್ರೆಂಡ್ಸ್ ನಾನು ತೋರಿಸೋ ಸುಮನ ಅಂತ, ಹಾಗೆ ಸುನಿ ಅಂತ ನಾನು ಹೇಳಿದ್ನಲ್ಲ ಅವಾಗ, ಸುರೇಖಾ, ಸುಮನ, ಸುನಿ ಅಂತ ಹೇಳ್ಬಿಟ್ಟು. ಅವ್ರ ಅಮ್ಮ ಇವರು. ಯಾಕೋ ಅವ್ರ ಜೊತೆ ನಿಂತ್ಕೊಂಡಿಲ್ಲ ಫೋಟೋ ತೆಕ್ಕೊಳಕ್ಕೆ, ಏನೋ ಸಿಂಗಲಾಗಿ ನಿಂತಿದ್ದಾರೆ. ಪರವಾಗಿಲ್ಲ, ಆಂಟಿ ಬಂದು ನನಗೆ ತುಂಬ ಖುಷಿ ಆಯಿತು. ನಿಜವಾಗ್ಲೂ ನನಗೆ ಮದುವೆ ದಿನ ಯಾರ್ಯಾರು ಬಂದಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನನಗೇನು ಗೊತ್ತೇ ಇಲ್ಲ. ಕೆಲವೊಂದು ಈಗ ಆಲ್ಬಮ್ ನೋಡಿದಾಗಲೇ ಗೊತ್ತಾಗಬೇಕು ಯಾರ್ಯಾರು ಬಂದಿದ್ರು, ಯಾರ್ಯಾರು ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.